ದೋಸ್ತ. ಹಾಂ, ಪೇಪರ್ ಅದು ಕೊಡೋದು, ಪತ್ರಿಕೆ ಕೊಡ್ರಿ ಎಲ್ಲರೂ ಕೊಡೋದು. ಕಾರ್ ಅದು ನೀವು ಬರೆದಿದ್ದು ಹಾಕ್ರಿ ಅಂತ ಹಾಕ್ತೀವಿ. ಕಾರ್ಡೆ ಕೊಡ್ತೇವೆ ಹಿಂಗೆ ಅದು ಓದಿದ್ದು ಹಾಕ್ತೀವಿ. ಈಗ ಓದಿದ ಹೆಸರುಗಳು ಹೆಸರು ನಾವು ಬರೆದಿದ್ದು ಕೊಡ್ತೀವಿ. ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಪೂರಾ ಫೋನ್ ರಾಜು ಹಾಕ್ತಾರೆ. ಬಿಲ್ ಬರೆಯೋ ಇಲ್ಲ ನೀವು ಹೊಟ್ಟಿದಂತ ಇವತ್ತು ನೀನು ಎತ್ತಿಲ್ಲ ಕೊಡ್ರಿ. ಹಚ್ಚಾರಲ್ಲ ಎಲ್ಲರೂ ಹೇಳಿದ್ರು. 2 ಸರಿ ಹಚ್ಚಿ ಆಯ್ತು, ಹಿಂದೆ ನೋಡಿ ಹಾಕಿ. ಪರಮ ಪೂಜ್ಯ ಸದ್ಗುರು ಚನ್ನಬಸವ ಶಿವಯೋಗಿಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಇಂದಿನ ಪವಿತ್ರ ಪರ್ವಕಾಲದ ಈ ಶುಭ ಪ್ರಸಂಗದಲ್ಲಿ ಪತ್ರಿಕಾಗೋಷ್ಠಿಯ ಸುದ್ದಿಗೋಷ್ಠಿಯ ಈ ಪವಿತ್ರ ಪ್ರಸಂಗದಲ್ಲಿ ಭಾಗಿಯಾಗಿರುವಂತಹ ಎಲ್ಲರ ಹೆಸರು ಅವ್ರದ್ದು ಕೆಳಕೊಡ ಇದಕ್ಕೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿರುವಂತಹ ನಮ್ಮ ಭಾಗದ ವಾಸ್ತವಿಕ ನಿಷ್ಠೆಯಿಂದ ಪತ್ರಿಕೆಯನ್ನು ಬರೆಯುತ್ತಿರುವಂತಹ ಪತ್ರಿಕೆಯ ವರದಿಗಾರರಾಗಿ ಶ್ರದ್ಧೆಯಿಂದ ಕಾರ್ಯವನ್ನು ಮಾಡುತ್ತಿರುವಂತಹ ಈ ಭಾಗದ ಹೆಸರಾಂತ ಪತ್ರಿಕೆಯಾಗಿರುವಂತಹ ವಿಜಯವಾಣಿ ಪತ್ರಿಕೆಯ ವರದಿಗಾರರು ಮತ್ತು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಆತ್ಮೀಯರಾದ ಮಾರ್ಥಂಡ್ ಜೋಶಿಯವರೇ, ಶಿವಪುತ್ರ ಪಾಟೀಲ್ರವರೇ, ವಿಜಯ ಕರ್ನಾಟಕ ಉದಯವಾಣಿಯ ಶ್ರೀ ಪ್ರದೀಪ್ ವಿಶ್ವಾಜಿಯವರೇ, ಉದಯಕಾಲ ಪತ್ರಿಕೆಯ ಕಲ್ಯಾಣರಾವ್ ಮದರಗಾಂವ್ಕರ್ ಅವರೇ, ಸಂಜಯವಾಣಿ ಪತ್ರಿಕೆಯ ರಾಜೇಂದ್ರ ಗೋಖಲೆ ಅವರೇ, ಗ್ರೀನೋಬಲ್ಸ್ ಪತ್ರಿಕೆಯ ನಾಗಣ್ಣ ನಿನ್ನೆಯವರೇ ಮತ್ತು ಉರ್ದು ಪತ್ರಿಕೆಯ ಶ್ರೀ ನೈಮುದ್ದೀನ್ ಅವರೇ, ಕರ್ನಾಟಕ ಸಂಧ್ಯಾಕಾಲ ಪತ್ರಿಕೆ ವೀರಶೆಟ್ಟಿ ಮಲ್ಶೆಟ್ಟಿ ಅವರೇ ಮತ್ತು ಡಿ ಕೆ ಪ್ರಹ್ಲಾದ್ ಮಲ್ಲಯ್ಯ ನುಡಿ ಪತ್ರಿಕೆಯ ಡಿ ಕೆ ಪ್ರಹ್ಲಾದ್ರವರೇ, ಮಲ್ಲಮ್ಮನ ನುಡಿ ಈ ಎಲ್ಲ ಪತ್ರಿಕಾ ಬಳಗದವರು ಇಂದಿನ ಪವಿತ್ರ ಸಂದರ್ಭದಲ್ಲಿ ಆಗಮಿಸಿದ್ದೀರಿ. ಪ್ರತಿ ವರ್ಷದ ಪದ್ಧತಿಯಂತೆ, ಯಾಕಂದ್ರೆ ನಾವು ವರ್ಷಕ್ಕೆ ಒಂದು ಸಲ ಮಾತ್ರ ಪತ್ರಿಕಾಗೋಷ್ಠಿ ಕರಿತೀವಿ. ಅಷ್ಟೊಂದು ದೊಡ್ಡ ಪ್ರಮಾಣ ಜಾತ್ರಾ ಮಹೋತ್ಸವ ಇದ್ರೂ ಅಲ್ಲೇ ಪತ್ರಿಕಾಗೋಷ್ಠಿಯನ್ನು ಕರೆಯೋದಿಲ್ಲ. ಆದರೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಯಾಕೆ ಕರಿತೀವಿ ಅಂದ್ರೆ, ನಮ್ಮ ಹಿರಿಯ ನಾಡಿನ ಸಂಶೋಧಕರಾಗಿರ್ತಕ್ಕಂಥ ಸವದತ್ತಿ ಮಠ ಸರ್ ಒಂದು ಮಾತು ಹೇಳಿ, ನೀವು ರಾಜ್ಯ ಮಟ್ಟದ ಪ್ರಶಸ್ತಿ ಕೊಡ್ತೀರಿ, ಆ ಪ್ರಶಸ್ತಿಯ ಪೂರ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅನೌನ್ಸ್ಮೆಂಟ್ ಮಾಡಿ ನೀವು ಯಾರಿಗೂ ಅದ್ರ ಘೋಷಣೆಯನ್ನು ಮಾಡಿ ಅಂತ ತಿಳ್ಕೊಂಡು ಹೇಳ್ಯಾರ. 11 ವರ್ಷದಿಂದ ಈ ಕಾರ್ಯವನ್ನು ಮಾಡ್ತಾ ಬಂದೀವಿ. ಆ ದಿಶೆಯಲ್ಲಿ ಇಂದಿನ ವೈಜ್ಞಾನಿಕ ಯುಗದಲ್ಲಿ ಹಿಂದೊಂದು ಕಾಲ ಇತ್ತು, ಮಠ ಮಂದಿರಗಳು ಕೇವಲ ಧಾರ್ಮಿಕ ಪರಂಪರೆಗೆ, ಧಾರ್ಮಿಕ ಆಚರಣೆಗೆ ಮಾತ್ರ ಸೀಮಿತವಾಗಿದ್ದವು ಕೆಲವು ವರ್ಷಗಳ ಹಿಂದೆ. ಆದರೆ ಇಂದಿನ ವೈಜ್ಞಾನಿಕ ಯುಗದಲ್ಲಿ ಮತ್ತು ವೈಚಾರಿಕ ಯುಗದಲ್ಲಿ ಮಠ ಮಂದಿರಗಳು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಮಾಜಮುಖಿಯಾಗಿರುವಂತಹ ಮತ್ತು ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ಎನ್ನುವಂಥ ಉದ್ದೇಶ ಅನೇಕ ಅನುಭಾವಿ ಭಕ್ತಾದಿಗಳದಾಗಿದೆ. ಅಷ್ಟೇ ಅಲ್ಲ, ಹಿಂದಿನ ಇತಿಹಾಸವನ್ನು ನೋಡಿದಾಗ, ಇಡೀ ಕರ್ನಾಟಕದ ಇತಿಹಾಸವನ್ನು ನೋಡಿದಾಗ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಅತ್ಯಂತ ಶ್ರದ್ಧೆಯಿಂದ ಕಾರ್ಯ ಮಾಡಿರುವಂಥ ಶ್ರೇಯಸ್ಸು ಯಾರಿಗಾದರೂ ಸಲ್ತಾ ಇದ್ದರೆ ಅದು ವೀರಶೈವ ಮಠಮಾನ್ಯಗಳಿಗೆ ಸಲ್ತಾ ಇದೆ. ಆ ದಿಶೆಯಲ್ಲಿ ನಾವು ಹುಬ್ಬಳ್ಳಿಯ 3000 ಮಠದಲ್ಲಿದ್ದಾಗ ನಾವು ಈ ಗಡಿ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಮತ್ತು ಗಡಿ ಭಾಗದಲ್ಲಿ ಇಷ್ಟೊಂದು ಅದ್ಭುತವಾಗಿರುವಂಥ ಅನೇಕ ಮೌಲಿಕ ಗ್ರಂಥಗಳು ಪ್ರಕಟ ಮಾಡಬೇಕಾದ್ರೆ ಅದಕ್ಕೆ ಯಾರು ಮೂಲಾಧಾರ, ಯಾರು ಪ್ರೇರಣೆ ಅಂದ್ರೆ, ನಾವು ಹುಬ್ಬಳ್ಳಿಯಲ್ಲಿ ಅಭ್ಯಾಸ ಮಾಡುವಾಗ ಡಾಕ್ಟರ್ ಮೂಜಗಮ್ ಅಂತಿದ್ದರು. ಅವ್ರು ಲಿಂಗೈಕ್ಯರಾಗಿದ್ದಾರೆ. ಈಗ ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮೀಜಿಯವರಿಗಿದ್ದಾರೆ. ಮೂಜಗಮ್ರವರು
ಪೂರ್ಣಜ್ಞ ವಚನಗಳಂತ 5,000 ವಚನಗಳನ್ನು ಬರೆದಿದ್ದಾರೆ. ಅಷ್ಟೇ ಅಲ್ಲ, ಸಾಹಿತ್ಯಿಕವಾಗಿ ಬಹಳ ಅಮೋಘವಾಗಿರುವಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಆಶ್ರಯದಲ್ಲಿ ಬೆಳೆದಿರುವಂಥ ನಮಗೆ ಆ ಸಂದರ್ಭದಲ್ಲಿ ಆ ಕಾರ್ಯ ನಾವು ಕೂಡ ಮಾಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಚಿಕ್ಕ ಪ್ರಮಾಣದಲ್ಲಿ ಮೊಟ್ಟ ಮೊದಲನೆಯದಾಗಿ ಜಾನಪದ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು ಎನ್ನುವಂಥ ಸುವೆ ಹಿರೇಮಠ ಬರೆದಿರುವಂಥ ಗ್ರಂಥ, ಮೊಟ್ಟ ಮೊದಲನೇ ಗ್ರಂಥ. ಆಗಿನ ಕಾಲದಾಗ 4,000 ರೂಪಾಯಿ ಬಂದಿತ್ತು ಅದರ ಖರ್ಚು. 88ನೇ ಇಸ್ವಿಯಲ್ಲಿ ಅದನ್ನು ನಾವು ಪ್ರಾರಂಭ ಮಾಡೀವಿ. ಮತ್ತು ಅಷ್ಟೇ ನಮಗೆ ಒಳ್ಳೆಯ ಮಾರ್ಗದರ್ಶನ ನೀಡ್ತಕ್ಕಂಥ ಅನುಭವಿಗಳು ಸಿಕ್ಕಾರು. ಡಾಕ್ಟರ್ ಸವದತ್ತಿ ಮಠ ಸರ್ ಅವರು, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯವನ್ನು, ಸಾಹಿತ್ಯಿಕವಾಗಿರುವಂಥ ಕಾರ್ಯವನ್ನು ಮಾಡ್ತೀವಿ. ಇಲ್ಲಿ ಅನ್ನದಾಸೋಹ ಮತ್ತು ವಿದ್ಯಾದಾಸೋಹ, ಅಕ್ಷರ ದಾಸೋಹ ಮತ್ತು ಅದರ ಜೊತೆಯಲ್ಲಿ ಸಾಂಸ್ಕೃತಿಕವಾಗಿ ಆದಂಥ ಕಾರ್ಯಕ್ರಮಗಳು ನಮಗೆ ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಅನ್ನದಾಸೋಹದ ಜೊತೆಯಲ್ಲಿ ಜ್ಞಾನ ದಾಸೋಹ ಕಾರ್ಯವೂ ಕೂಡ ಹಾಕೊಂಡು ನಡೀತಾ ಇದೆ. ಇಲ್ಲಿಯವರೆಗೆ ನಾವು ಸುಮಾರು 80,000 ಗ್ರಂಥಗಳನ್ನು ಉಚಿತವಾಗಿ ದಾಸೋಹ ಕಾರ್ಯವನ್ನು ಮಾಡೀವಿ. ನಾವು ಯಾರೇ ನಮ್ಮ ಮಠದ ಭಕ್ತರು ಬಂದಾಗ ಅವ್ರಿಗೆ ವಿಭೂತಿ ರುದ್ರಾಕ್ಷಿ ಜೊತೆಯಲ್ಲಿ ಒಂದು ಗ್ರಂಥವನ್ನು ಕೊಡ್ತೀವಿ. ಅಂಥ ಒಂದು ಆದರ್ಶ ಪರಂಪರೆಯನ್ನು ಬೆಳೆಸ್ತಾ ಬಂದಿದ್ದೀವಿ. ಈ ವರ್ಷ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಪರಮ ಪೂಜ್ಯ ಸದ್ಗುರು ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರ 55ನೇ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮ, 38ನೇ ಅನುಭವ ಪ್ರಚಾರ ಉಪನ್ಯಾಸ ಮಾಲೆ ಕಾರ್ಯಕ್ರಮ ಈ ವರ್ಷ ನಡೀತಾ ಇದೆ. ಇದು ದಿನಾಂಕ 11/10/2024 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ, ಮಹಾನವಮಿ ದಿವಸ. ಈ ವರ್ಷ ವಿಶೇಷವಾಗಿರ್ತಕ್ಕಂಥ ನಾವು ಕೊಡುವಂಥ ಚೆನ್ನ ರೇಣುಕ ಬಸವ ಪ್ರಶಸ್ತಿಯನ್ನು ಇದು 2011ನೇ ಇಸ್ವಿಯಿಂದ ಪ್ರಾರಂಭ ಮಾಡೀವಿ. ಇದು ಒಂದು ಅನುಭವ ಪ್ರಚಾರ ಉಪನ್ಯಾಸ ಮಾಲೆಯ ಒಂದು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಇದನ್ನು ಪ್ರಾರಂಭ ಮಾಡೀವಿ. 2011ಕ್ಕೆ ಮೊಟ್ಟ ಮೊದಲನೇ ಪ್ರಶಸ್ತಿಯನ್ನು ಸಂಗಮೇಶ್ ಸವದತ್ತಿ ಮಠರಿಗೆ ಕೊಟ್ಟಿವಿ. ಎರಡನೇದಾಗಿ LBK ಆಲ್ದಾಳ್ ಮಳ್ಳಿ ಅವರಿಗೆ, ಮೂರನೇದಾಗಿ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ ಧಾರವಾಡ ಅವರಿಗೆ, ನಾಲ್ಕನೇದು ಪ್ರೊಫೆಸರ್ ದೊಡ್ಡರಂಗೇಗೌಡರು ಬೆಂಗಳೂರು, ಐದನೇದು ಡಾಕ್ಟರ್ MG ನಾಗರಾಜ್ ಬೆಂಗಳೂರು, ಆರನೇ ಪ್ರಶಸ್ತಿಯನ್ನು ಶ್ರೀಮತಿ ಸಂಗೀತಾ ಕಟ್ಟಿ ಬೆಂಗಳೂರು ಅವರಿಗೆ, ಏಳನೇದು JS ಖಂಡೇರಾವ್ ಕಲಬುರ್ಗಿ ಅವರಿಗೆ, ಎಂಟನೇದಾಗಿ ಪಂಡಿತ್ ರಾಜಗುರು ಗುರುಸ್ವಾಮಿ ಕಲ್ಕೇರಿ ಅವ್ರಿಗೆ ಗದಗ ಅವರಿಗೆ, ಒಂಬತ್ತನೇದು ಮಹಾರಾಷ್ಟ್ರದ ಭಾಗದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ಹರಿ ಸಂಪ್ರದಾಯವನ್ನು ಬೆಳೆಸುತ್ತಿರುವಂಥ ಅತ್ಯಂತ ಶ್ರೇಷ್ಠ ಸಂತರಾಗಿರುವಂಥ ಹರಿಭಕ್ತ ಪುರಾಣ ಗುರುಬಾಬಾ ಮಹಾರಾಜರ ಶೇಖರ್ ಅವರಿಗೆ ಕೊಟ್ಟಿವಿ. 10ನೇ ಪ್ರಶಸ್ತಿಯನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಶಿಖರವನ್ನೇರಿರುವಂತಹ ಪೂಜ್ಯ ಡಾಕ್ಟರ್ ಚನ್ನಬಸಪ್ಪ ಅಪ್ಪ ಅವರಿಗೆ ಕೊಟ್ಟಿವಿ. ಮತ್ತು 11ನೇ ಪ್ರಶಸ್ತಿಯನ್ನು ನಾಡೋಜ ಹೋದ ವರ್ಷ ಶ್ರೀ ಮನು ಬಳಿಗಾರ್ ಅವರಿಗೆ ಕೊಟ್ಟಿವಿ. ಈ ವರ್ಷ ವಿಶೇಷವಾಗಿ ನಮ್ಮ ಭಾಗದ ಎಲ್ಲ ಭಕ್ತಾದಿಗಳದೊಂದು ಇಚ್ಛಾಯಿತು. ವಿಶೇಷವಾಗಿ ಈ ವರ್ಷ ಇಡೀ ಶ್ರೇಷ್ಠ ಕಾದಂಬರಿಕಾರರಾಗಿ, ವಿಶ್ವವಿಖ್ಯಾತ ಕಾದಂಬರಿಕಾರರಾಗಿ ಹೆಸರನ್ನು ಮಾಡಿರುವಂತಹ ವಯೋವೃದ್ಧರು, ಜ್ಞಾನವೃದ್ಧರು, ಅನುಭಾವಿಗಳಾಗಿರುವಂತಹ ಡಾಕ್ಟರ್ SL ಭೈರಪ್ಪನವರಿಗೆ ಈ ಸಲ ಪ್ರಶಸ್ತಿನ ಕೊಡಬೇಕಂತ ವಿಚಾರ ಮಾಡಿ ಅವರು ಒಪ್ಪಿದ್ದಾರೆ. ಅದು ಘೋಷಣೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಅವರು ಕನ್ನಡ ಸಾಹಿತ್ಯದ ಕಾದಂಬರಿ ಕ್ಷೇತ್ರದಲ್ಲಿ ಒಂದು ಹೊಸ ಯುಗವನ್ನು ಸ್ಥಾಪಿಸಿದಂಥವರು SL ಭೈರಪ್ಪನವರು. ಮತ್ತು ಅವರು ಸುಮಾರು 21 ಮೌಲಿಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಅಷ್ಟೇ ಅಲ್ಲ, ಅದು ಅನೇಕ ಚಲನಚಿತ್ರಗಳು ಕೂಡ ಆಗಿದ್ದಾವೆ. ಅವರ ಕಾದಂಬರಿ ಇಂಗ್ಲೀಷ್ನಲ್ಲಿ, ಹಿಂದಿಯಲ್ಲಿ, ಮರಾಠಿ ಭಾಷೆ, ಅನೇಕ ಭಾಷೆಯಲ್ಲಿ ಅನುವಾದಗೊಂಡಿವೆ. ಮತ್ತು ಅವರು ಬರೆದಿರುವಂಥ ಕಾದಂಬರಿಗಳು ಸುಮಾರು ಬೇರೆ ಬೇರೆ ಭಾಷೆಗಳಲ್ಲಿ 20 ಭಾಷೆಗಳಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಅನುವಾದಗೊಂಡಿವೆ ಅನ್ನುವಂಥ ಮಾತನ್ನು ಭಾಳ ಖುಷಿಯಿಂದ ಹೇಳ್ತಾ ಇದ್ದೀವಿ. ಅಂತಹ ಈ ವರ್ಷ ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ. ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಸರಸ್ವತಿ ಸಮ್ಮಾನ, ಪದ್ಮಭೂಷಣ, ಕೇಂದ್ರ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಗುಲ್ಬರ್ಗಾದ SR ಪಾಟೀಲ್ ಪ್ರಶಸ್ತಿ, ಅನೇಕ ಪ್ರಶಸ್ತಿಗಳು ಅವರಿಗೆ ಬಂದಿವೆ. ಅವರನ್ನು ಅತ್ಯಂತ ಆತ್ಮೀಯತೆಯಿಂದ ಆ ದಿವಸ ಬರಮಾಡಿಕೊಂಡು ಅವರಿಗೆ ಶ್ರೀ ಭೈರಪ್ಪನವರ ಅಪ್ರತಿಮ ಸಾಧನೆಯನ್ನು ಪರಿಗಣಿಸಿ ಹಾರ್ಕೋಡದ ಶ್ರೀ ಮಠದ ಪ್ರತಿಷ್ಠಿತ ರಾಜ್ಯ ಮಟ್ಟದ ಪ್ರಶಸ್ತಿ ಆಗಿರುವಂತಹ ಶ್ರೀ ಚೆನ್ನ ರೇಣುಕ ಬಸವ ಪ್ರಶಸ್ತಿಯನ್ನು 1 ಲಕ್ಷ ರೂಪಾಯಿ ನಗದು 2 ತೊಲೆ ಚಿನ್ನದ ಪದಕದೊಂದಿಗೆ ಪ್ರದಾನ ಮಾಡಿ ದಿನಾಂಕ 11/10/2024 ನಾವು ಸನ್ಮಾನ ಮಾಡಿ ಗೌರವಿಸುತ್ತಿದ್ದೇವೆ ಅನ್ನುವಂಥ ಭಾವವನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂದೆ ಇವತ್ತು ವ್ಯಕ್ತ ಮಾಡ್ತಾ ಇದ್ದೇವೆ. ಅದನ್ನು ತಾವು ವರದಿಯ ಮುಖಾಂತರವಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಮುಟ್ಟುವ ಹಾಗೆ ತಾವೆಲ್ಲ ಮಾಡ್ತೇವೆ ಅನ್ನುವಂಥ ವಿಶ್ವಾಸವನ್ನು ತಾಳಿ, ಇಂತಹ ಇಳಿ ವಯಸ್ಸಿನಲ್ಲಿ 2 ದಿನ 3 ದಿನಗಳವರೆಗೆ ಅವರು ಪ್ರಯಾಣವನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಈಗಾಗಲೇ ಪ್ಲೇನ್ ಟಿಕೆಟ್ ಬುಕ್ನೂ ಮಾಡಿವಿ. ಭಾಳ ಪ್ರೀತಿಯಿಂದ ಅವ್ರು ಬರ್ತಾಯಿದ್ದಾರೆ. ಅವ್ರ ಜೊತೆಯಲ್ಲಿ ನಮ್ಮ ಸಹನಾ ವಿಜಯಕುಮಾರ್ ಎನ್ನುವಂಥವ್ರ ಜೊತೆಯಲ್ಲಿ ಬರ್ತಾಯಿದ್ದಾರೆ. ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ
ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನಾಡಿನ ಶ್ರೇಷ್ಠ ಸಾಹಿತಿಗಳಾಗಿರುವಂಥ ಡಾಕ್ಟರ್ ಪ್ರೊಫೆಸರ್ TM ಭಾಸ್ಕರ್ ಅವರು, ಕುಲಪತಿಗಳು, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ, ಗೋಟಗೋಡಿ, ಹಾವೇರಿ ಅವರು ಬರ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ಶಾಸಕರು ಶರಣು ಸರ್ಗರು ವಹಿಸ್ತಾ ಇದ್ದಾರೆ. ಮತ್ತು ಪ್ರಶಸ್ತಿ ಪ್ರದಾನದ ಅಭಿನಂದನಾ ನುಡಿಯನ್ನು ಡಾಕ್ಟರ್ ಮನು ಬಳಿಗಾರ್ ಅವರು ಮಾಡ್ತಾ ಇದ್ದಾರೆ. ಗ್ರಂಥ ಬಿಡುಗಡೆ ಈ ವರ್ಷ 2 ಗ್ರಂಥಗಳಾಗ್ತಾ ಇದ್ದಾವೆ. ಆ ಗ್ರಂಥ ಬಿಡುಗಡೆಯನ್ನು ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ ಅವರು ಮಾಡ್ತಾ ಇದ್ದಾರೆ. ಯಾವ 2 ಗ್ರಂಥ ಅಂದ್ರೆ, ಮೊದಲನೇ ಗ್ರಂಥ ಚೆನ್ನಶ್ರೀವಾಣಿ. ಚೆನ್ನಶ್ರೀವಾಣಿ ಈ ಗ್ರಂಥ ಅಂದ್ರೆ ನಾವು ಅಮೃತವಾಣಿಯಲ್ಲಿ ಬರೆದಿರುವಂಥ ನುಡಿಮುತ್ತುಗಳು ಪ್ರಜಾವಾಣಿಯಲ್ಲಿ 1 ವರ್ಷಗಳ ಪರ್ಯಂತರವಾಗಿ 61 ಚಿಂತನೆಗಳು ಬರೆದೀವಿ. ಅದನ್ನು ಚೆನ್ನಶ್ರೀವಾಣಿ ಅನ್ನುವಂಥ ಗ್ರಂಥದ ರೂಪದಲ್ಲಿ ಪ್ರಕಾಶ ಆಗಿದೆ. ನಾವು ಬರೆದಿರುವಂಥ ಗ್ರಂಥ ಅದು ಬಿಡುಗಡೆ ಆಗ್ತಾಯಿದೆ. 2ನೇದಾಗಿ ಶ್ರೀ ಡಾಕ್ಟರ್ ರಾಜಶೇಖರ ಜಮದಂಡಿ ಮೈಸೂರವರು, ಶರಣರು ಸ್ಮರಿಸಿದ ಮಹಾಪುರುಷರು, ಈ ಗ್ರಂಥನೂ ಕೂಡ ಬಿಡುಗಡೆ ಆಗ್ತಾಯಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವತ್ತಿನ ಉಪನ್ಯಾಸ ರಾಜಶೇಖರ ಜಮದಂಡಿ ಮೈಸೂರವರು ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಹನಾ ವಿಜಯಕುಮಾರ್ ಮೈಸೂರವರು, ಸಂತೋಷ್ ಆರ್ ಕಲ್ಯಾಣಿ ಅವರು, ಜಗನ್ನಾಥ್ ಪತಂಗ್ ಮಜ್ಗೆ, ಶಿವಾನಂದ್ ಪಾಟೀಲ್ ಅಷ್ಟಗಿ, ಮುನೇಶ್ವರ್ ಬಿರಾದರ್, ಜಗನ್ನಾಥ್ ಚನ್ನಬಸಪ್ಪ ಪತಂಗಿ, ಸಂತೋಷ್ ಸಿ ಪಾಟೀಲ್ ಹಾರ್ಕೋಡ್ ಅವರು, ಮಲ್ಲಿಕಾರ್ಜುನ ಕಲ್ಯಾಣಪ್ಪ ನಂದಿಯವರು ಬರ್ತಾಯಿದ್ದರು. ಪ್ರಾರ್ಥನೆಯನ್ನು ನಮ್ಮ ವರ್ಷದಂತೆ ಸಿದ್ದರಾಮಯ್ಯ ಸ್ವಾಮಿ ಗೋಟ ಅವರು, ಜನಾರ್ದನ ವಾಗ್ಮರೆ, ನವಲಿಂಗ್ ಪಾಟೀಲ್ ಎಲ್ಲ ಮಾಡ್ತಾಯಿದ್ದಾರೆ. ಇಂಥ ಪವಿತ್ರ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಇವತ್ತು ಹೆಂಗೆ ಪ್ರೀತಿಯಿಂದ ಆಗಮಿಸಿದ್ದೀರ, ಅವತ್ತೂ ಕೂಡ ಎಲ್ಲ ಕಾರ್ಯಗಳನ್ನು ಬದಿಗಿರಿಸಿ ನೀವು ಬರ್ತೀರಿ ಅನ್ನುವಂಥ ವಿಶ್ವಾಸ ನನಗಿದೆ. ಆ ದಿಶೆಯಲ್ಲಿ ಇವತ್ತು ಎಲ್ಲ ಕಾರ್ಯಗಳನ್ನು ಬದಿಗಿರಿಸಿ, ಯಾಕಂದ್ರೆ ತಾಲೂಕಾ ಮಟ್ಟದ ವರದಿಗಾರ ಅಂದ ಮೇಲೆ ಅನೇಕ ವರದಿ ಬರೆಯುವಂಥ ಒಂದು ಪ್ರಸಂಗ ನಿಮಗಿರ್ತದೆ. ಆ ಎಲ್ಲ ಕಾರ್ಯಗಳನ್ನು ಬದಿಗಿರಿಸಿ ನಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ತಾವೆಲ್ಲರೂ ಕೂಡ ಪ್ರೀತಿಯಿಂದ ಇವತ್ತು ಹರಕೋಡು ಮಠಕ್ಕೆ ಬಂದಿದ್ದೀರಿ. ನಿಮಗೆ ಪರಮಾತ್ಮ ಹರಕೋಡದ ಚನ್ನಬಸವ ಶಿವಗಳವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಯಾಕಂದ್ರೆ ಮೇಲಿಂದ ಮೇಲೆ ನಮ್ಮ ಮಾರ್ತಾಂಡ ದೋಷಿಗೆ ಆರಾಮಿರೋಲ್ಲ. ಅದ್ರಿಗೆ ಹರ್ಕೋಡು ಮಠದಿಂದ ಒಂದು ಪವರ್ ಕೊಡಬೇಕಾಗ್ಯದ ಅವ್ರಿಗೆ, ಪವರ್. ಯಾಕಂದ್ರೆ ಯಾವ ಪವರ್ ಅಂದ್ರೆ ಅವರ ಆರೋಗ್ಯ ಉತ್ತಮವಾಗಿ ಬೆಳೆಯಲಿ ಅನ್ನುವಂಥ ಪವರು ಕೂಡ ಇವತ್ತು ಶಕ್ತಿ ಹರ್ಕೋಡು ಶಿವೆಯವರು ಕೊಡಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲರೂ ವಿಶ್ವಾಸದಿಂದ ವರದಿಯನ್ನು ಬರಿತಾ ಇದ್ದೀರಿ. ಇವತ್ತು ನಿಜವಾಗಿ ಇನ್ನೊಂದು ವಿಶೇಷವಾದಂಥ ಮಾತನ್ನು ಹೇಳಬೇಕಂದ್ರೆ, ಯಾಕಂದ್ರೆ ಭಾರತ ದೇಶ ಇದು ಹಳ್ಳಿಗಳ ದೇಶ, ಪಟ್ಟಣಗಳಿವೆ, ದೊಡ್ಡ ದೊಡ್ಡ ಪಟ್ಟಣಗಳಿವೆ, ಆದರೂ ಕೂಡ ಭಾರತ ದೇಶ ಹಳ್ಳಿಗಳ ದೇಶ. ಹಳ್ಳಿ ಭಾಗಕ್ಕೆ, ಹಳ್ಳಿಯಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳು ವಿಶೇಷ ಮಾನ್ಯತೆ ನೀವು ಕೊಟ್ಟರೆ ನಿಮ್ಮ ಪತ್ರಿಕೆ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀತಾ ಇದೆ ಅನ್ನುವಂಥ ಮಾತನ್ನು ಒಂದು ಸೂಚ್ಯವಾಗಿ ಸೂಚನೆಯನ್ನು ಕೊಟ್ಟು, ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿಯಿಂದ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಪರಮಾತ್ಮ ಹರಕೋಡು ಶಿವೆಗೆ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ 2 ಮಾತುಗಳನ್ನು ಮುಗಿಸ್ತಾರೆ. ಅವರಿಗೆಲ್ಲರೂ ಕಾರ್ಡ್ ಕೊಡೋಣ.